ಯಾಕಲ್ಲ ಮಗ ಹಂಗೆ ಕಾಣಿದ್ಯಾ? ಯೋಯ್ ಅಪ್ಪಣ್ಣಿ, ನಾವು ರಜಾ ಹಾಕಿದ್ವಲ್ಲೋ, ಮೇಷ್ಟ್ರು ಬೈತಾರೆ ಅಂತಂದು ಮಗ ಸಪ್ಪಗೆ ಇಟ್ಕೊಂಡಿದೀನಿ. ಯಾಕಲ್ಲ? ಯೋಯ್ ಯಾನಲ್ಲ, ಸರಿಯಾಗಿ ದಬ್ಬ ದಬ್ಬ ಹೋಯ್ತಾರೆ ಅಷ್ಟೇ ಮೇಷ್ಟ್ರು. ಹುಷಾರಿಲ್ಲ ಸರ್ ಅಂತಂದು ಹೇಳು. ಆಹಾ, ನೀವಿಬ್ರು ಮಾತಾಡೋದು ನನಗೆ ಕೇಳಿಸ್ತಾ ಇದೆ. ಸುಮ್ನಾದ್ರೂ ಹುಷಾರಿಲ್ಲ ಅಂತ ರಜಾ ಹಾಕೊಂಡು ಮನೆಗೆ ಇರ್ತೀರಾ ನೀವಿಬ್ರು? ಮೇಷ್ಟ್ರು ಬರ್ಲಿ ಹೇಳ್ತೀನಿ. ಯೋಯ್ ಅಮ್ಮಿ, ಹೇಳಿದೇನಲ್ಲ ಇಟ್ಕೊಂಡು ಗುದ್ಬಿಡ್ತೀನಿ. ನೀನು ಗುದ್ದವರೆಗೂ ನಾನು ಕಡ್ಲೆಪುರಿ ತಿಂತಿರ್ತೀನ? ಅಲ್ಲ ಕಚ್ಚಿ ಓಡಾಡ್ಬಿಡ್ತೀನಿ ಅಷ್ಟೇ. ನಾನೇನಲ್ಲ ಕೆನ್ನೆನೆ ಕಚ್ಚೋದು. ಕಚ್ಚಿದ್ರೆ ನೀನು ಒಂದು ವಾರ ಸ್ಕೂಲಿಗೆ ಬರಬಾರ್ದು. ಅಮ್ಮಣ್ಣಿ. ಅಮ್ಮಯ್ಯ, ಸುಮ್ಮನೆ ಇರು. ಅವನ್ನ ಕೆನ್ಕಕ್ಕೆ ಹೋಗ್ಬೇಡ, ಆಮೇಲೆ ಅದು ಒಳ್ಳೇದಲ್ಲ. ಮೊದಲೇ ತಿಕ್ಲು ಗಿರಾಕಿ ಅಂತ ಚಂದ್ರಪ್ಪನೇ ಪಂಚಾಯತ್ನ ಕಿತ್ತಾಕಿದ್ದ ನಾನು ಇನ್ನೂ ಬಿಟ್ಟಾನೆ. ಈಗ ಅಲ್ಲ ಮುಗ್ದೋಗಿರೋದನ್ನ ಯಾಕಲ್ಲ ಕೆರೀತ್ಯ? ಇನ್ನೀ ಹುಡುಗಿ ಹೋಗಿ ಊರಲ್ಲಿ ಇಲ್ಲ ಹೇಳಿ. ಚಂದ್ರಪ್ಪಂಗೆ ಪಂಚ ಉದ್ರಂಗ್ ಹೋಯ್ತಿದ್ದ. ಯಾವಾಗ? ಯಾಕೆ? ಈ ಪಿಳ್ಳೆ ನೋಡ, ಇಂಥವಾದ್ರೆ ಬಾಯ್ ತೆಗೆದುಕೊಂಡು ಹೆಂಗ್ ಕೇಳ್ತೈತೆ, ಯಾಕೆ ಯಾವಾಗ ಅಂತೆ. ಅಮ್ಮಣ್ಣಿ ನೋಡು, ನಿಮ್ಗೂ ಹಂಗೆ ಮಾಡೋದು. ಅಪ್ಪಯ್ಯ, ನಾನು ಮೇಷ್ಟ್ರು ಬಂದಾಗ ಹೇಳ್ತೀನಿ. ಯೋಯ್ ಹೇಳ್ಬೇಡ ಕಣಮ್ಮಿ. ನೋಡು, ಹೇಳಿಲ್ಲ ಅಂದ್ರೆ ನಿಂಗೆ ಕಡಲೆ ಮಿಠಾಯಿ ಕೊಡಿಸ್ತೀನಿ. ಯಾಕಲ್ಲ ಹಂಗೆ ಹೇಳ್ತಿದ್ಯಾ? ಆ ಹುಡುಗಿನ ಮಾತು ಕೇಳ್ತೈತೆ. ಅಮ್ಮಿ ನಿಜ ಹೇಳು, ಹೇಳಿಲ್ಲ ಅಂದ್ರೆ ಪಕ್ಕ ನಿನಗೆ ಕಡಲೆ ಮಿಠಾಯಿ, ಕೊಬ್ಬರಿ ಮಿಠಾಯಿ ಎಲ್ಲ ಕೊಡಿಸ್ತೀನಿ ಅಂತ. 10 ರೂಪಾಯಿ ಐತಿ ಗೊತ್ತೇ? ವಾಗ ಕಂಡವ್ರಿ. 10 ರೂಪಾಯಿ ಇಕ್ಕೊಂಡು ಆಪಾಟಿ ಆಡ್ತಾನೆ. ನಂತ 100 ರೂಪಾಯಿ ಐತಿ ಗೊತ್ತೇ? ನನಗೆ ಏನ್ ಬೇಕು, ಕಣ್ಣಿಗೆ ಬೇಕು ತಗೊಂಡು ತಿಂತೀನಿ. ಅಪ್ಪಣ್ಣಿ, ನೀನು ಕಡಲೆ ಮಿಠಾಯಿ ಕೊಡ್ಸೋದು ಬೇಡ, ಅಲ್ಲ ಕಡಿಯೋದು ಬೇಡ, ನಿನ್ ಸವಾಸನೇ ಬೇಡ, ಹೋಗು. ಮತ್ತೀಗ ಸುಮ್ಮನಾದ್ರೂ ಅಂತೀಯ. ಮೇಷ್ಟ್ರು ಕೇಳ್ಕೊ ಹೋಗು. ಅವ್ರಿಗೇನು ಅಳ್ಕೊಂಡಿಲ್ಲ, ನಮಗೂ ಹೇಳೋದು ಗೊತ್ತೈತಿ. ನೋನಪ್ಪ ಸಿಂಗ್ಲಿಕ, ಏನನ್ನ ಮಾತಾಡಿದ್ರೆ ಮದುವೆ ಬರ್ತಾನೆ. ಅವನೇನು ಅಂಬಂಗಿಲ್ಲ, ಚಿಂತನೆ. ಅದ್ಯಾಕಮ್ಮಿ ನೀನು ಹಂಗಾಡ್ತೀಯ? ಒಳ್ಳೆ ನನಗೇನಲ್ಲ ಅಷ್ಟು ಸಿಟ್ಟು ಬಂದ್ರೆ. ಯೋಯ್ ಯಾಕ್ರಪ್ಪ ಆ ಕಡೆ ತಿರ್ಕೊಂಡು ಏನೋ ಹುಡುಗಿನ ಜಗಳ ಮಾಡ್ತಿದ್ದೀರಿ ಇಬ್ರು ಸೇರ್ಕೊಂಡು? ಈ ಕಡೆ ತಿರುಗ್ರೋ. ಸರ್ ಬಂದಾರೆ ಕಣೋ. ಯಾಕ್ರೋ ಸ್ಕೂಲಿಗೆ ಬಂದಿರಲಿಲ್ಲ? ಯಾಕೆ? ಸರ್ ನನಗೆ ವಾಂತಿ ಆಗ್ತಿತ್ತು ಸರ್, ಯಾಕೆ ಅದಕ್ಕೆ ಬರಲಿಲ್ಲ ನಾನು. ಏನೋ ಚಿಂಟು, ನಿನಗೇನು ಬೇದಿ ಆಗ್ತಿತ್ತೇನು? ಕರೆಕ್ಟಾಗಿ ಹೇಳಿದ್ದೀನಿ ನೋಡಿ ಸರ್. ನನಗೆ ಬೇದಿ ಆಗ್ತಿತ್ತು, ಅವ್ನಿಗೆ ವಾಂತಿ ಆಗ್ತಿತ್ತು, ಅದಕ್ಕೆ ಇಬ್ರು ಬರಲಿಲ್ಲ. ನಿಮ್ದು ಯಾಕ ಇಬ್ರದ್ದು ಜಾಸ್ತಿ ಆಗೈತೆ. ಬರ್ರಿ ಇಬ್ರು ಸೇರ್ಕೊಂಡು ಇಲ್ಲಿ ಕ್ವಾಣ ಬಗ್ರಿ ಬರ್ರಿ. ಸರ್ ಬೇಡ ಸರ್. ಇವಾಗ ಬರ್ತೀರಾ? ಇಬ್ರಿಗೆ 4 ಏಟು ಕೊಡ್ಲ ಕೈಗೆ? ಅದು ಹಂಗೈ ಕೊಡಲ್ಲ, ಮುಂಗೈ ಕೊಡ್ತೀನಿ. ಬೇಕಾ ಏಟು? ಸರ್ ಅವಾಗಲೇ ಇಬ್ರು ಮಾತಾಡ್ತಿದ್ರು ಸರ್. ಮತ್ತೆ ಈಟೆ ಏಟ್ ಮಾಡ್ಕೊಂಡ್ರೆ ಮೇಷ್ಟ್ರಿಗೆ ಸುಳ್ಳು ಹೇಳ್ಬೋದು, ಹಂಗೆ ಹಿಂಗೆ ಅಂತಂದು ಮಾತಾಡ್ಕೊಂತಿದ್ರು ಸರ್. ನಾನು ಹೇಳ್ತೀನಿ ಅದಕ್ಕೆ ಅಲ್ಲ ಕಡಿತೀನಿ, ಕೊಬ್ಬರಿ ಮಿಠಾಯಿ ಕೊಡಿಸ್ತೀನಿ ಹೇಳ್ಬೇಡ, ಕಡಲೆ ಮಿಠಾಯಿ ಕೊಡಿಸ್ತೀನಿ ಹೇಳ್ಬೇಡ ಅಂತಿದ್ದ ಸರ್ ಚಿಂಟು. ಅಲ್ವಲ್ರ, ಇಷ್ಟಿಷ್ಟು ಇದ್ದೀರಾ ನಿಮಗೆ ಅಲ್ಲಿ ಏನು ತಲೆ ಓಡಿಸ್ತೀರಾ? ಆ ಹುಡುಗಿಯೇನು ಬೋಂಡ ಮಾಡ್ಕೊಂಡಿದ್ದೀರಲ್ಲ ಕಡಿಯೋಕ್ಕೆ? ಬರ್ರಿ ಇಬ್ರು ಈಚೆಗೆ ಬರ್ರಿ. ಸರ್ ತಪ್ಪಾತು ಸರ್, ಇದು ಒಂದ್ಸಲಿ ಬಿಟ್ಬಿಡಿ ಸರ್. ಅವೆಲ್ಲ ಪುರಾಣ ಬೇಡ, ಬರ್ರಿ. ಯೋಯ್ ನಡಿಲ್ಲ. ನನ್ನ ಮಕ್ಕ ಏನು ನೋಡ್ತೀರಾ? ಇಬ್ರು ಬಗ್ರಿ. ಈಗಲ್ಲ ಇಂಥ ಮಾಡಂದ್ರೆ ಮಾಡ್ತೀಯ. ನಾನು ಹಂಗ ಬರ್ತಿದ್ದೆ ನಿನ್ನಿಂದಾನೆ. ನೋಡಿ ಇವತ್ತು ಎಂಥ ಪರಿಸ್ಥಿತಿ, ಆ ಹುಡುಗಿಯರ ಮುಂದೆ ಹಿಂಗೆ ಬಕ್ಕಂಡು ನಿಂತ್ಕೋಬೇಕು. ಮಾನ ಮರಿ ಇರ್ತೈತಿ ನಮ್ದು. ನಾನೇನ ಮಾಡ್ಲಿ, ಇವಾಗ ನನಗೂ ಬೇಜಾರಾಗ್ತೈತಲ್ಲಿ. ಏನು ಇಬ್ರದ್ದು ಗುಸು ಗುಸು ಮಾತು? ಏನೂ ಇಲ್ಲ ಸರ್. ಒಂದಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ವಾನಲ್ಲ ನೀನಲ್ಲ, ಕಂಡಿದ್ದೀನಿ ಸುಮ್ಮನೆ ಬಕ್ಕಳಪ್ಪ, ನಿನ್ನಿಂದಲೇ ಕಣೋ ಈ ಔಷಧಿ ಬಂದಿದ್ದಪ್ಪ. ಇನ್ನೇನು ಪರೀಕ್ಷೆ ಹತ್ರ ಬಂತು ನೋಡಿರಿ, ಹಿಂಗೆ ರಜಾ ಹಾಕೊಂಡು ತರಲೆ ಮಾಡ್ಕೊಂಡು ಓಡಾಡ್ತೀರಾ? ನಿಮಗೆ ನಿಮ್ಮ ಮನೆಗೆ ಯಾರು ಹೇಳೋರು ಕೇಳೋರು ಸರಿಯಾಗಿಲ್ಲ. 4 ಬಿಗ್ದಿದ್ರೆ ಗೊತ್ತಾಗಿರೋದು. ಏನು ಮಾಡೋದು, ಮಕ್ಳು ಅಂತ ಉಬ್ಬಿಸ್ತಾರಲ್ಲ, ಅದಕ್ಕೆ ನಿಮಗೆ ಜಾಸ್ತಿ ಆಗೈತಿ ಇಬ್ರಿಗೂ. ನೀವು ಹಿಂಗೆ ಮಾಡ್ತಿದ್ರೆ ಇಬ್ರನ್ನೂ ಫೇಲ್ ಮಾಡ್ತೀನಿ. ಸರ್ ಹಂಗ ಮಾತ್ರ ಮಾಡ್ಬೇಡ್ರಿ ಸರ್. ಎಲ್ಲಾರು ಪಾಸ್ ಆದ್ರೆ ನಾವಿಬ್ರು ಫೇಲ್ ಆದ್ರೆ ನಮ್ಮೂರಾಗೆಲ್ಲ ಆಡ್ಕೊಂತಾರೆ. ಸರ್ ನಿಮಗೆ ಕಾಲಿ ಬೀಳ್ತೀವಿ ಇಬ್ರು, ಯಾವತ್ತೂ ಹಿಂಗ್ ರಜಾ ಹಾಕಲ್ಲ. ಆದ್ರೆ ಫೇಲ್ ಮಾತ್ರ ಮಾಡ್ಬೇಡ್ರಿ ಸರ್. ನಾವು ಊರಾಗೆಲ್ಲ ಆಡ್ಕೊಂತಾರೆ, ನಮ್ಮ ಅಮ್ಮ ಏನಿಲ್ಲ ಸ್ಕೂಲಿಗೆ ಕಳ್ಸಲ್ಲ. ನನ್ನ ಜೀವನನೇ ಹಾಳಾಗೋಗ್ತೈತೆ ಸರ್, ನೀವು ಫೇಲ್ ಮಾಡಿರಿ. ಇಷ್ಟು ಭಯ ಇರೋರು ಯಾಕೆ ರಜಾ ಹಾಕ್ತೀರಾ? ಏನೋ ಸರ್
ಮಾಡಿವಿ. ಸಣ್ಣ ಹುಡುಗರು ತಪ್ಪು ಮಾಡಿದ್ರೆ ನೀವು ಹೊಟ್ಟೆ ಕಕ್ಕಬೇಕು. ನಿಮ್ಮಂತರ ಶಿಕ್ಷೆ ಕೊಟ್ರೆ ಹೆಂಗೆ ಸರ್? ಇವಾಗ ಕೊಟ್ಟಿಲ್ವೇ ಬಕ್ಕಂಡಿನ ಸೊಂಟ ನೋಯ್ತೈತಲ್ಲಿ, ಹಂಗಂತ ಅಂದ್ಬಿಟ್ಟು ಫೇಲ್ ಮಾಡಬೇಡಿ ಸರ್. ಫೇಲ್ ಮಾಡಿ ಸರ್ ಇವರಿಗೆ, ಹಂಗ್ ಮಾಡಿದ್ರೇನೆ ಅರ್ಥ ಆಗೋದು. ಇವಾಗ ಅಮ್ಮಿ ಸುಮ್ಮನೆ ಕೂತ್ಕೊಂಡ್ರೆ ಸರಿಯಾಗೈತೆ. ನೋಡಿ ಸರ್, ನೀವ್ ಹಂಗ್ ಬಗ್ಸಿದ್ರೆ ಅವನಿಗೆ ಬುದ್ಧಿ ಇಲ್ಲ, ಹೆಂಗ್ ಮಾತಾಡ್ತಾನೆ. ನಾಳೆಗೆ ಬರ್ಬೇಕಾರೆ ನಿಮ್ಮ ಅಮ್ಮಯಿಂದ ನಿಮ್ಮ ಅಜ್ಜಿನ ಕರ್ಕೊಂಬರ್ರಿ. ಸರಿ ಸರ್, ಆಯ್ತು, ಕರ್ಕೊಂಡ್ ಬರ್ತೀವಿ. ಯಾರಿಗಪ್ಪ ಬೇಕು ಈ ಪಾಟು? ಮನೆಗಿರೋದು ಸಾಕು, ಈ ಪಾಟು ಸಾಕು. ಸೊಂಟೆಲ್ಲ ಹೋತತ್ತ. ಅಮ್ಮ ಇನ್ನೊಂದು ಕ್ಷಣ ನೋಡಿ ಬಿದ್ದು ಬಿಡ್ತೀನಿ ಅಷ್ಟೇ.